ಹಾಯ್ ಫ್ರೆಂಡ್ಸ್, ಕರ್ನಾಟಕದ ಎಲ್ಲ ರೈತ ಬಾಂಧವರಿಗೂ ವಿಲೇಜ್ ಫಾರ್ಮ್ ಚಾನೆಲ್ ವತಿಯಿಂದ ವಂದನೆಗಳು. ನಾವು ಇವತ್ತು ಈರುಳ್ಳಿ ಬೆಳೆಯ ಕಟಾವು ನಂತರ ಹೇಗೆ ಅದನ್ನು ನಾವು ಬೇರ್ಪಡಿಸಬೇಕು, ಹೇಗೆ ಅದನ್ನು ನಾವು ಕೊಯ್ಲಿಗೆ ತಂದಿದ್ದೇವೆ ಅನ್ನೋದನ್ನು ಈ ವಿಡಿಯೋದಲ್ಲಿ ವಿವರಣೆಯೊಂದಿಗೆ ವಿವರಿಸುತ್ತೇನೆ. ಜೊತೆಗೆ ವಿಡಿಯೋವನ್ನು ಮೊದಲನೇ ಬಾರಿಗೆ ಯಾರು ನೋಡ್ತಾ ಇದ್ದೀರೋ ಅವರೆಲ್ಲ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ಕೊನೆವರೆಗೂ ನೋಡಿ, ಇತರರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಗೆಳೆಯರ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಮ್ಮ ಚಾನಲ್ನಲ್ಲಿ ಹಳೆ ವಿಡಿಯೋಗಳಲ್ಲಿ ಈರುಳ್ಳಿ ಬೆಳೆ ವಿಧಗಳು ಮತ್ತು ಈರುಳ್ಳಿಯ ವಿವಿಧ ರೀತಿಯ ವಿಡಿಯೋಗಳನ್ನು ನಾವು ಈ ಚಾನಲ್ನಲ್ಲಿ ಅಪ್ಲೋಡ್ ಮಾಡಲಾಗಿದೆ. ಅದೇ ಬೆಳೆಗಳ ಕೊನೆಯ ಹಂತದ ಕಟಾವಿನ ವಿಡಿಯೋ ಇದಾಗಿರುತ್ತದೆ. ಫ್ರೆಂಡ್ಸ್, ನಾವು ಈರುಳ್ಳಿ, ದೊಡ್ಡ ಈರುಳ್ಳಿ ಇದನ್ನು ಬಳ್ಳಾರಿ ಈರುಳ್ಳಿ ಅಂತ ಕರೀತಾರೆ. ಯಾಕಂದರೆ ಬಳ್ಳಾರಿಯಲ್ಲಿ ಅತಿ ಹೆಚ್ಚು ಬೆಳೆಯೋದ್ರಿಂದ ಈರುಳ್ಳಿಯನ್ನು ಬಳ್ಳಾರಿ ಈರುಳ್ಳಿ ಅಥವಾ ದೊಡ್ಡ ಈರುಳ್ಳಿ ಅಂತ ಕರಿತೀವಿ. ಎಕ್ಸ್ಪೋರ್ಟ್ಗೆ ಹೋಗೋಕ್ಕೆ ಇದು ಅನುಕೂಲತೆ ಇಲ್ಲ. ನೋಡಿ, ಈ ಥರ ಸೈಜ್ ದೊಡ್ಡದಾಗಿ ಬೆಳೆಯೋ ಈರುಳ್ಳಿಯನ್ನು ಹೈಬ್ರಿಡ್ ಈರುಳ್ಳಿ ಅಂತ ಕರಿತೀವಿ. ಸಣ್ಣ ಈರುಳ್ಳಿ ಬರುತ್ತೆ ಫ್ರೆಂಡ್ಸ್, ಅದನ್ನು ಸೀಡ್ಸ್ ಅಂತ ಕರೀತಾರೆ. ಸೀಡ್ಸ್ ಈರುಳ್ಳಿ ಅಂತ ಸಣ್ಣದು ರೆಡ್ ಕಲರ್, ರೆಡ್ ರೋಸ್ ಸಣ್ಣಕ್ಕಿರುತ್ತೆ, ಗೋಲಿಗಳ ಥರ ಇರುತ್ತೆ. ದೊಡ್ಡ ಗೋಳಿ ಹೆಂಗಿರುತ್ತೋ ಆ ಥರ ಇರುತ್ತೆ. ಈರುಳ್ಳಿ ಎಕ್ಸ್ಪೋರ್ಟ್ ಹೋಗೋದಕ್ಕೆ ಬಹಳ ಅನುಕೂಲತೆ ಇದೆ. ದಿನಾಂಕ ಮಾರ್ಚ್ 2024 ಮೊದಲನೇ ವಾರದಲ್ಲಿ ದೊಡ್ಡ ಈರುಳ್ಳಿ ಇದಕ್ಕೆ ಕೇವಲ ಒಂದು 700ರಿಂದ 1000 ಇದೆ ರೇಟು. ಅದೇ ಸಣ್ಣ ಈರುಳ್ಳಿ ಫ್ರೆಂಡ್ಸ್, ನಮ್ಮ ಚಾನಲಲ್ಲಿ ಹಳೆ ವಿಡಿಯೋಗಳಲ್ಲೆಲ್ಲ ಅಪ್ಲೋಡ್ ಮಾಡಲಾಗಿದೆ. ಆ ವಿಡಿಯೋಗಳನ್ನು ನೀವು ಗಮನಿಸಿದರೆ ಆವಾಗ ಗೊತ್ತಾಗುತ್ತೆ ಫ್ರೆಂಡ್ಸ್, ಅದು ಸಣ್ಣ ಈರುಳ್ಳಿ ಹೆಂಗಿರುತ್ತೆ, ದೊಡ್ಡ ಈರುಳ್ಳಿ ಹೆಂಗಿರುತ್ತೆ ಅಂತ. ಈ ದೊಡ್ಡ ಈರುಳ್ಳಿ ಇವಾಗ ನಾವು ಪ್ರೆಸೆಂಟ್ ಬೆಳೆದಿರೋದು ದೊಡ್ಡ ಈರುಳ್ಳಿ ಫ್ರೆಂಡ್ಸ್. ಇದು ನಾವು ಡೊಮೆಸ್ಟಿಕ್ ಪರ್ಪಸ್ ಯೂಸ್ ಮಾಡ್ತೀವಿ. ಈ ಈರುಳ್ಳಿ ನೋಡಿ, ಕಾಣಿಸ್ತಾ ಇದೆ ನೋಡಿ, ನಿಮಗೆಲ್ಲ ಕಾಣಿಸ್ತಾ ಇರೋದು ಇದು ನಾರ್ಮಲ್ ಈರುಳ್ಳಿ. ಮಾರ್ಕೆಟಲ್ಲೆಲ್ಲ ನಮ್ಮ ಮಾರ್ಕೆಟ್ಗಳಲ್ಲಿ ಸಿಗುವಂತಹ ಈರುಳ್ಳಿ. ಅದೇ ಸಣ್ಣ ಈರುಳ್ಳಿ ಅಂದರೆ ಸಣ್ಣಕ್ಕೆ ಗೋಳಿಗಳ ಥರ ರೆಡ್ ಕಲರು, ಫುಲ್ಲು ಡಾರ್ಕ್ ರೆಡ್ಡಿಶ್ ಕಲರಲ್ಲಿ ಇರುತ್ತೆ. ಅವು ಎಕ್ಸ್ಪೋರ್ಟ್ ಹೋಗೋದಕ್ಕೆ ತುಂಬ ಉಪಯುಕ್ತ. ಯಾಕಂದರೆ ಅದು ಟಾಲರೆನ್ಸ್ ಪವರ್ ಜಾಸ್ತಿ ಇರುತ್ತೆ. ಅದು ಕಂಟ್ರೋಲಲ್ಲಿರುತ್ತೆ ಫ್ರೆಂಡ್ಸ್, ಅದನ್ನು ಕಂಟ್ರೋಲ್ ಮಾಡ್ಕೋಬೋದು, ಏನೋ ಡ್ಯಾಮೇಜಸ್ ಬರಲ್ಲ. ಎಕ್ಸ್ಪೋರ್ಟ್ಗೆ ಅನುಕೂಲ ಇರೋದ್ರಿಂದ ಮತ್ತು ಬೇರೆ ದೇಶಗಳಲ್ಲಿ ಅತಿ ಹೆಚ್ಚು ಸೇವಿಸೋದ್ರಿಂದ ಆ ಸಣ್ಣ ಈರುಳ್ಳಿಯನ್ನು ನಾವು ಎಕ್ಸ್ಪೋರ್ಟ್ಗೆ ಬಳಕೆ ಮಾಡ್ತೀವಿ. ನಾವು ಈ ಈರುಳ್ಳಿ ನೋಡಿ, ಇದು ಕಾಣಿಸ್ತಾ ಇದೆ ನೋಡಿ, ದೊಡ್ಡ ಈರುಳ್ಳಿ. ಇದೇ ಈರುಳ್ಳಿ ಬದಲಿಗೆ ಅಕಸ್ಮಾತಾಗಿ ನಾವೇನಾದರೂ ಸಣ್ಣ ಈರುಳ್ಳಿ ಹಾಕಿದ್ದಿದ್ರೆ ಇದೇ ಟೈಮ್ಗೆ ಆ ಸಣ್ಣ ಈರುಳ್ಳಿ ಬರೀ 68 kg ಚೀಲಕ್ಕೆ 2900ರಿಂದ 3000 ಇದೆ ಫ್ರೆಂಡ್ಸ್ ಪ್ರೆಸೆಂಟು. ಅಂದರೆ ಮಾರ್ಚ್ 2024 ಮೊದಲನೇ ವಾರದಲ್ಲಿ. ಫೆಬ್ರವರಿ 15ರಿಂದ ಫೆಬ್ರವರಿ 30 ಒಳಗಡೆ ಅದೇ ಸಣ್ಣ ಈರುಳ್ಳಿಗೆ ಬೆಲೆ ಕೇವಲ ಒಂದು 800ರಿಂದ 1000 ಇತ್ತು ಫ್ರೆಂಡ್ಸ್. ಎಕ್ಸ್ಪೋರ್ಟು ನಮ್ಮ ದೇಶದಿಂದ ಎಕ್ಸ್ಪೋರ್ಟು ಒಂದು 5 ಕಂಟ್ರಿಗಳಿಗೆ ಬಿಡ್ತಾರೆ ಫ್ರೆಂಡ್ಸ್. 5 ದೇಶಗಳಿಗೆ ಎಕ್ಸ್ಪೋರ್ಟನ್ನು ಓಪನ್ ಮಾಡ್ತಾರೆ. ಬಾಂಗ್ಲಾದೇಶು, ಭೂತಾನು, ಇನ್ನು ಕೆಲವು 3 ದೇಶಗಳಿಗೆ ಎಕ್ಸ್ಟ್ರಾ 55,000 ಟನ್. ಎಷ್ಟಂದರೆ 55,000 ಟನ್ ಎಕ್ಸ್ಪೋರ್ಟ್ ಬಿಟ್ಟಾದ ಮೇಲೆ ಫೆಬ್ರವರಿ ಕೊನೆ ಹಂತದಲ್ಲಿ ನಮ್ಮ ಸುತ್ತಮುತ್ತ ಗ್ರಾಮಸ್ಥರು, ರೈತರು ಆ ಸಣ್ಣ ಈರುಳ್ಳಿ ಬೆಳೆದಿರುವಂತಹವರು ಬರೀ ಎಷ್ಟು ನಮ್ಮ ಕಡೆ ಎಲ್ಲ ತುಂಡು ಲೆಕ್ಕದಲ್ಲಿ ಮಾರ್ತಾರೆ ಫ್ರೆಂಡ್ಸ್. ಒಂದು ತುಂಡುಗೆ 68 kg 65 kg ಚೀಲಕ್ಕೆ ಒಂದು ತುಂಡು ಅಂತ ಕರೀತಾರೆ. ಅಂಥ ಚೀಲಗಳು ಬರೀ 150 ಚೀಲ 200 ಚೀಲ ಆ ಥರ ಎಲ್ಲ ಬರೀ ಕೇವಲ 800ರಿಂದ 1000 ರೂಪಾಯಿಗೆಲ್ಲ ಮಾರಿಬಿಟ್ರು. ಮಾರಿದ ತಕ್ಷಣ ಕೇವಲ 10 ದಿನಕ್ಕೆ 5 ರಾಷ್ಟ್ರಗಳಿಗೆ 55,000 ಟನ್ ಎಕ್ಸ್ಪೋರ್ಟ್ಗೆ ಅನುಮತಿ ಕೊಟ್ಟು, ಕೇಂದ್ರ ಸರ್ಕಾರದಿಂದ ಅನುಮತಿ ಸಿಕ್ಕ ಕೂಡಲೇ ಎಷ್ಟು 2,500ದಿಂದ 3,000 ರೈಸ್ ಆಗಿದೆ ಫ್ರೆಂಡ್ಸ್. ನಮ್ಮ ಹೊಲ ಪಕ್ಕದಲ್ಲೇ ಒಬ್ಬರು ಸಣ್ಣ ಈರುಳ್ಳಿ ಹಾಕಿ 180 ಚೀಲ, ಅಂದರೆ ಒಂದು ಚೀಲಕ್ಕೆ 68 kg ಅಥವಾ 65 kg ಇಂಥದನ್ನು ಒಂದು ತುಂಡು ಅಂತ ಕರಿತೀವಿ. ಇಂಥ ತುಂಡುಗಳನ್ನು 180 ಚೀಲ ಇಂಟು 2,900 ಅವ್ರಿಗೆ ಬೆಲೆ ನಿಗದಿಯಾಗಿರೋದು 2,900 ರೂಪಾಯಿ ನಿಗದಿ ಆಗೈತೆ. ಒಟ್ಟು ಅವ್ರಿಗೆ 5,20,000 ಅಮೌಂಟಷ್ಟು ಬಂದಿದೆ ಫ್ರೆಂಡ್ಸ್ ನಮ್ಮ ಹೊಲ ಪಕ್ಕದಲ್ಲಿ. ಅದೇ ಈರುಳ್ಳಿ ಜೊತೆಗೆ ನಾವು ಈ ಈರುಳ್ಳಿ ಇವಾಗ ಪ್ರೆಸೆಂಟ್ ಈರುಳ್ಳಿ ಕೊಯ್ತಾ ಇದ್ದೀವಿ ನೋಡಿ.
15 ಜನ ಆಳು ಇಟ್ಟು ಒಂದು ಮರದ ಕೆಳಗಡೆ ನೆರಳಿಗೆ ತಂದು 4 ಲೋಡ್ ಟ್ಯಾಕ್ಟ್ರು ದೊಡ್ಡ ಈರುಳ್ಳಿಯನ್ನು ತಂದು ನೆರಳಿಗೆ ಹಾಕಿದ್ದೀವಿ. ಈ ಈರುಳ್ಳಿಗೆ 15 ಜನ ಆಳು ಇಟ್ಕೊಂಡು ಎಲ್ಲ ಕೊಯ್ತಾ ಇದ್ದೀವಿ ಫ್ರೆಂಡ್ಸ್. ಇವತ್ತು ಬೆಳಗ್ಗೆಯಿಂದ ಕೊಯ್ತಾ ಇದ್ದೀವಿ. ಇದೇ ಈರುಳ್ಳಿ ಬದಲಿಗೆ ಅದೇ ಸಣ್ಣ ಈರುಳ್ಳಿ ಏನಾದರೂ ಹಾಕಿದ್ದಿದ್ರೆ ಕನಿಷ್ಠ ಅಂದರೂ ಒಂದು 80 ತುಂಡು ಅಂದರೆ 80 ಚೀಲ ಆಗೋದು. ಪ್ರತಿ ಚೀಲ 68 kg ಆಗಿದ್ದಿದ್ರೆ ಇದ್ರ ಲೆಕ್ಕನೇ ಬೇರೆ ಇರೋದು. ಏನು ಮಾಡೋದು, ನಮ್ಮ ಅದೃಷ್ಟ ಹೆಂಗಿದ್ರೆ ಹಂಗಾಗುತ್ತೆ ನೋಡಿ. ಎಲ್ಲ ಆಳೆಲ್ಲ ತಂದು ಎಲ್ಲ ಕೊಯ್ತಾ ಇದ್ದಾರೆ. ಈರುಳ್ಳಿ ಕನಿಷ್ಠ ಅದು ಎಕ್ಸ್ಪೋರ್ಟ್ ಯಾವಾಗ ಬಿಡ್ತಾರೆ, ಎಕ್ಸ್ಪೋರ್ಟ್ ಯಾವಾಗ ನಿಲ್ಲಿಸ್ತಾರೆ, ಯಾವ ದಿನಾಂಕದಂದು ಎಕ್ಸ್ಪೋರ್ಟ್ ಓಪನ್ ಆಗುತ್ತೆ, ಯಾವ್ಯಾವ ಕಂಟ್ರೀಸ್ಗೆಲ್ಲ ಹೋಗುತ್ತೆ, ಇದ್ರ ಬಗ್ಗೆ ಎಲ್ಲ ರೈತರಿಗೆ ಸ್ವಲ್ಪ ಕನಿಷ್ಠವಾದ ಜ್ಞಾನ ಆದರೂ ಇರಬೇಕಾಗುತ್ತೆ. ಅವ್ರಿಗೆ ಎಕ್ಸ್ಪೋರ್ಟ್ ಹೋಗೋದು ಡೇಟ್ ಅನೌನ್ಸ್ ಆಗಿತ್ತು ಫ್ರೆಂಡ್ಸ್. ಸ್ವಲ್ಪ ದಿನ ಹಿಂದೆನೇ ಏನೋ ಅನೌನ್ಸ್ ಆಗಿತ್ತು. ಸ್ವಲ್ಪ ದಿನ ಆದರೂ ಸ್ಟಾಕ್ ಇಟ್ಟಿದ್ದಿದ್ರೆ ಅದೇ ರೈತರು ಡಬಲ್ ಲಾಭ ಬರೋದು. 800 ರೂಪಾಯಿಗೆ 1000 ರೂಪಾಯಿ 850 ಮಾರಾಕವ್ರೆ. ಎಷ್ಟೋ ಒಂದು ಚೀಲ 65 kg ಚೀಲ. ಇವಾಗ ಪ್ರೆಸೆಂಟು ಕ್ಯೂ ಒಬ್ಬರಿಂದ ಒಬ್ಬರು ರೈತರು ಹೊಲದಲ್ಲೆಲ್ಲ ಕಟಾವು ಮಾಡ್ತಾಯಿದ್ರೆ ನನಗೆ ಬೇಕು ಅಂತ ವ್ಯಾಪಾರಸ್ಥರು ಬಂದು ಮುಗಿಬೀಳ್ತಾ ಇದ್ದಾರೆ. 2900 3000 ಟಾಪ್ ರೇಟ್ ಫ್ರೆಂಡ್ಸ್. ನಾನು ನೋಡ್ದಂಗೆ ಇದು 3000 ಟಾಪ್ ರೇಟ್ ಆಗಿದೆ. ಯಾವಾಗ ಮಾರ್ಚ್ 2024 ತಿಂಗಳಿನಲ್ಲಿ. ಇದೇ ಬೆಲೆ ಎಷ್ಟು ದಿನ ಮುಂದುವರಿಯುತ್ತೋ ಗೊತ್ತಿಲ್ಲ. ಮುಂದುವರೆದರೆ ಅಂತೂ ರೈತರು ಸುಮ್ಮನೆ ಇರೋದಿಲ್ಲ, ನಿದ್ದೆ ಹೋಗೋದಿಲ್ಲ. ಪಕ್ಕ ಅದನ್ನು ಕೆಳ ಹಂತಕ್ಕೆ ತಂದು ನಿಲ್ಲಿಸೋ ಜವಾಬ್ದಾರಿ ರೈತರದಾಗಿದೆ. ಯಾಕಂದರೆ ರೈತರಿಗೆ ನಿದ್ದೆ ಬರಲ್ಲ ಫ್ರೆಂಡ್ಸ್. ಈ ರೇಟ್ ಇದ್ದರೆ ಯಾರೂ ಟಾಲರೇಟ್ ಮಾಡೋದಿಲ್ಲ. ಆದ್ದರಿಂದ ಈ ಪ್ರೆಸೆಂಟ್ ಯಾರು ರೈತರಿದ್ದಾರೋ, ಬೆಳೆ ಬಿತ್ತನೆ ಮಾಡಿದ್ದು ಚೆನ್ನಾಗಿ ಕ್ರಾಪಿಗೆ ಬಂದಿದೆಯೋ ಅಂಥವ್ರಿಗೆ ಸ್ವಲ್ಪ ಎಕ್ಸ್ಪೆಕ್ಟೇಷನ್ ಮಾಡ್ಬೋದು. ಇನ್ನು ಫ್ಯೂಚರಲ್ಲಿ ಅದು ಎಷ್ಟು ದಿನ ಇದ್ದು ನಿಂತೋಗುತ್ತೋ ಗೊತ್ತಾಗಲ್ಲ. ನಾವಂತೂ ಇದು ದೊಡ್ಡ ಈರುಳ್ಳಿಯನ್ನು ಬೆಳೆದಿದ್ದೇವೆ. ಇದು ಕನಿಷ್ಠ 1 ಎಕರೆ ಪ್ರದೇಶದಲ್ಲಿ, 1 ಎಕರೆ ಇಲ್ಲ, ಒಂದು 3/4 ಎಕರೆಗಿಂತ ಸ್ವಲ್ಪ ಜಾಸ್ತಿ, 1 ಎಕರೆಗಿಂತ ಸ್ವಲ್ಪ ಕಡಿಮೆ ಇದೆ. ಈರುಳ್ಳಿ ನೋಡಿ, ಒಂದು ಮರ ಹುಣಸೆ ಮರ ದೊಡ್ಡದು. ಇದು ಹುಣಸೆ ಮರ ಕೆಳಗಡೆ ಎಲ್ಲ ಈರುಳ್ಳಿ ತಂದು ಅನ್ಲೋಡ್ ಮಾಡಿ ಎಲ್ಲ ಒಂದು 3-4 ದಿನ ಆದಮೇಲೆ ಎಲ್ಲ ಒಣಗಿದ ಮೇಲೆ ಒಂದು ಹಾಲಿಟ್ಟು ಕೊಯ್ಸ್ತಾ ಇದ್ದೀವಿ ನೋಡಿ. ಎಲ್ಲ ಒಂದು ಕಡೆ ಎಲ್ಲ ರಾಶಿ ಹಾಕಿದ್ದೀವಿ. ಬೆಳಗ್ಗೆಯಿಂದ ತಂದು ರಾಶಿ ಹಾಕ್ತಾಯಿದ್ದೀವಿ. ನಮಗೂ ಈ ಈರುಳ್ಳಿಯಿಂದ ದೊಡ್ಡ ಈರುಳ್ಳಿ ಏನಾದರೂ ನಮಗೆ ಅನುಕೂಲಕ್ಕೆ ತಕ್ಕಂತೆ ಸ್ವಲ್ಪವೇನಾದರೂ ನಮಗೆ ಲಾಭ ಬರುತ್ತೆ ಅಂತ ಏನಾದರೂ ಅನಿಸಿದ್ರೆ ಮಾತ್ರ ನಾವು ಈ ಈರುಳ್ಳಿಯನ್ನು ಮಾರ್ತೀವಿ. ಇಲ್ಲಾಂದರೆ ಸ್ಟಾಕ್ ಇಡೋದಕ್ಕೆ ಏನಾದರೂ ಪ್ಲ್ಯಾನ್ ಆಗ್ತಾಯಿದ್ದೀವಿ. ರೇಟ್ ರೈಸ್ ಆದಮೇಲೆ ಮಾರೋಣ ಅಂತ. ಅದು ವ್ಯವಸ್ಥೆ ಇರಬೇಕು ಫ್ರೆಂಡ್ಸ್. ಏನಾದರೂ ಈ ರೈತರಿಗೆ ಸ್ಟಾಕ್ ಇಡುವಂಥ ಜಾಗಗಳನ್ನ ವ್ಯವಸ್ಥೆ ಮಾಡ್ಕೊಂಡಿರಬೇಕು. ಯಾಕಂದರೆ ಇಂಥ ಟೈಮಲ್ಲಿ ನೋಡಿ, ಮೊನ್ನೆ ಎಲ್ಲ ನಮ್ಮ ಪಕ್ಕದೂರು ನಮ್ಮೂರು ರೈತರೆಲ್ಲ ಈ ಒಂದು ಭಾಗದಷ್ಟು ಇವಾಗ ಪ್ರೆಸೆಂಟ್ ಈರುಳ್ಳಿ ಸಣ್ಣ ಈರುಳ್ಳಿಗೆ ಇರೋ ಪ್ರೆಸೆಂಟು ರೇಟ್ಗೆ 1/3 ಭಾಗದಷ್ಟು ಅಷ್ಟೇ ಅವರು ಮಾರಿರೋದು. ಇವಾಗ 800 ರೂಪಾಯಿ 1000 ಇರಲಿ, ಇವಾಗ 3000 ಇರಲಿ, 2,000 ಲಾಸು. ಒಂದೊಂದು ಚೀಲಕ್ಕೆ 2,000 ಲಾಸು. ಈ ಲಾಸ್ನ ತಡೆಗಟ್ಟಬೇಕು ಅಂದರೆ ಸ್ವಲ್ಪ ದಿನ ವೆಯ್ಟ್ ಮಾಡಬೇಕು ಅಂದರೆ ನಮ್ಮ ತರಕಾರಿ ಬೆಳೆದಿರುವಂತಹ ಸ್ಟೋರ್ ಮಾಡಬಹುದಾದಂತಹ ತರಕಾರಿಗಳನ್ನ ಒಂದು ಕಡೆ ಸ್ಟಾಕ್ ಇಡೋದಕ್ಕೆ ವ್ಯವಸ್ಥೆ ಇರಬೇಕು. ಅದಕ್ಕೆ ಗೋಡನ್ಗಳು, ಶೆಡ್ಡುಗಳನ್ನು ಸ್ವಲ್ಪ ಕಡಿಮೆ ಬಂಡವಾಳದಿಂದ ನಿರ್ಮಾಣ ಮಾಡಿಕೊಂಡಿದ್ದರೆ ಅನುಕೂಲ. ನೋಡಿ, ನಾವು ಈ ಆಳುಗಳಿಗೆ ಮಧ್ಯಾಹ್ನ ಊಟಕ್ಕೆ ಎಲ್ಲ ಹೊಲದ ಹತ್ರನೇ ರೆಡಿ ಮಾಡ್ತಾಯಿದ್ದೀವಿ. ಯಾಕಂದರೆ ನಮ್ಮದು ಮನೆ ಇರೋದು ಬಹಳ ದೂರ ಇದೆ. ಅಲ್ಲಿಂದ ತಗೊಂಡು ಬರೋದಕ್ಕೆ ಕಷ್ಟ ಆಗುತ್ತೆ ಅಂಥೇಳಿ ಅಲ್ಲೇ ಹೊಲದ ಹತ್ರನೇ ಎಲ್ಲ ಒಲೆ ಇಟ್ಟು ಮಾಡ್ತಾಯಿದ್ದೀವಿ. ಮಧ್ಯಾಹ್ನ ಆಗಿದೆ, ಊಟಕ್ಕೆ ಎಲ್ಲ ಆಳುಗಳೆಲ್ಲ ಎದುರು ನೋಡ್ತಾ ಅವರೆ ನೋಡಿ. ಈರುಳ್ಳಿ ಎಲ್ಲ ಒಂದು ಹಳ್ಳಕ್ಕೆ ಹಾಕಿದ್ದೀವಿ. ಇದು ಆ್ಯಕ್ಚುಲಿ ನೀರು ಹೋಗೋದು ಹಳ್ಳ. ಇದು ಮಳೆ ಬಂದರೆ ಇದೆಲ್ಲ ಕೆರೆ ಥರ ಆಗುತ್ತೆ. ಆದರೂ ಹಾಕಿದ್ದೀವಿ ನೋಡಿ. ಇದೆಲ್ಲ ಹಳ್ಳ, ನೀರು ಬಂದು ನಿಲ್ಲೋ ಜಾಗ. ಓಕೆ ಫ್ರೆಂಡ್ಸ್, ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಎಂಜಾಯ್ ಮಾಡಿ. ಇದೇ ತರಹ ವಿಡಿಯೋಗಳು ಉಪಯುಕ್ತವಾದ ಮಾಹಿತಿಯೊಂದಿಗೆ ಮುಂದಿನ ದಿನಗಳಲ್ಲಿ ಚಾನಲಲ್ಲಿ ಅಪ್ಲೋಡ್ ಮಾಡಲಾಗುವುದು. ಆದ್ದರಿಂದ ಯಾರಾದರೂ ನಮ್ಮ ಚಾನಲ್ನ ಮೊದಲನೇ ಬಾರಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡಿ, ಇತರರಿಗೂ ಶೇರ್ ಮಾಡಿ, ಉಪಯುಕ್ತ ಆಗುತ್ತೆ.
ವಾಸ್ತವ ರೀತಿಯಲ್ಲಿ ನಾವು ಎಲ್ಲ ರೀತಿಯ ಮಾಹಿತಿಯನ್ನು ಒದಗಿಸಲು ಪ್ರಯತ್ನ ಮಾಡ್ತೀವಿ. ಆದ್ದರಿಂದ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡಿ ಅಂಥೇಳಿ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್. ಓಕೆ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನಿಮ್ಮ ಅಭಿಪ್ರಾಯಗಳು, ಈರುಳ್ಳಿ ಬಗ್ಗೆ ಇರುವ ನಿಮ್ಮ ಅಭಿಪ್ರಾಯಗಳನ್ನ ಕಾಮೆಂಟ್ ಮೂಲಕ ತಿಳಿಸಿ ಅಂಥೇಳಿ ವಿಡಿಯೋ ಕೊನೆವರೆಗೂ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಓಕೆ, ಬಾಯ್ ಬಾಯ್.